ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ, ಭಾಗ 68. ಮಹಿಮ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಹಾಗೆ ಇತ್ತ ಸುನಂದ ಅವರು ತನ್ನ ತಮ್ಮ ಮಹೇಂದ್ರನಿಗೆ ಕರೆ ಮಾಡಿದ್ದರು. ತಮ್ಮ ಕರೆ ಸ್ವೀಕರಿಸುತ್ತಿದ್ದ ಹಾಗೆ, ನೋಡಿದ್ಯಾ ಮಹೇಂದ್ರ, ಆಗಲೇ ನನ್ನ ಮಗ ಇಷ್ಟೊಂದು ಬದಲಾಗುತ್ತಾನೆ ಎಂದು ನಾನು ತಿಳಿದಿರಲಿಲ್ಲ ಎಂದರು. ತನ್ನ ಅಕ್ಕ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ತಿಳಿಯದೆ, ಯಾಕೆ ಅಕ್ಕ, ಏನಾಯಿತು, ಮಹರ್ಷಿ ಏನು ಮಾಡಿದ ಎಂದರು. ನನಗೆ ಮಂಡಿ ನೋವು, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು ಎಂದರು. ಕೇಳದೆ ಹೆಂಡತಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಎಂದರು. ಅವರ ಮಾತು ಕೇಳಿ, ಅಕ್ಕ ಏನು ಹೇಳ್ತಿದ್ದೀಯಾ, ಮಹರ್ಷಿ ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗದೆ ಹೆಂಡತಿಯನ್ನು ಕರೆದುಕೊಂಡು ಹೋದನಾ ಎಂದು ಅನುಮಾನದಲ್ಲಿಯೇ ಕೇಳುತ್ತಿದ್ದ ಹಾಗೆ, ಹೌದು ಮಹೇಂದ್ರ, ನನ್ನ ಮಗನಿಗೆ ಮಂಕುಬೂದಿ ಎರಚಿದ್ದಾಳೆ ಅವಳನ್ನು ದೇವಸ್ಥಾನಕ್ಕೆ ಬಿಟ್ಟು ಕಾಲೇಜಿಗೆ ಹೋಗುತ್ತಾನಂತೆ ಎಂದು ಹೇಳುತ್ತಿದ್ದ ಹಾಗೆ ಕೆಟ್ಟ ಆಲೋಚನೆಯೊಂದು ಮಹೇಂದ್ರ ಅವರ ತಲೆಯಲ್ಲಿ ಸುಳಿದು ಹೋಯಿತು. ಅಕ್ಕ, 1 ನಿಮಿಷ, ನನಗೆ ಬೇರೆ ಕಾಲ್ ಬರ್ತಿದೆ, ಆಮೇಲೆ ಕಾಲ್ ಮಾಡ್ತೀನಿ ಎಂದು ಒಡನೆ ಕರೆ ತುಂಡರಿಸಿ ತಕ್ಷಣಿಗೆ ಕರೆ ಮಾಡಿದನು. ತಡ ಮಾಡಬೇಡ, ಇಂತಹ ಚಾನ್ಸ್ ಮತ್ತೆ ನಮಗೆ ಸಿಗುವುದಿಲ್ಲ. ಬೇಗ ನಾನು ಹೇಳಿದ ದೇವಸ್ಥಾನದ ಬಳಿ ಹೋಗು, ಅಲ್ಲಿ ಆ ಮಹಿಮಾ ಇದ್ದಾಳೆ, ಇವತ್ತು ಏನಾದರೂ ಸರಿ, ಅವಳು ಬದುಕಬಾರ್ದು ಎಂದು ಒಂದೇ ಉಸಿರಿಗೆ ತಕ್ಷಣಿಗೆ ಹೇಳಿದರು. ಅಂದು ಲಾರಿಯಿಂದ ತಪ್ಪಿಸಿಕೊಂಡವಳನ್ನು ಸಾಯಿಸಲು ಅವಕಾಶಕ್ಕಾಗಿ ಕಾಯುತ್ತಿದ್ದ ತಕ್ಷಣಿಗೆ ಇಂತಹ ಅವಕಾಶ ತಾನಾಗಿ ಒದಗಿ ಬಂದಿರುವುದನ್ನು ನೋಡಿ ತಕ್ಷಣವೇ ಕಾರ್ಯ ಪ್ರವೃತ್ತನಾದನು. ನೋಡ್ತಾ ಇರಿ ಅಣ್ಣ, ಈ ಬಾರಿ ಎಂದಿಗೂ ಅವಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿಯೇ ನಿಮಗೆ ಶುಭ ಸಮಾಚಾರವನ್ನು ಕೊಡ್ತೀನಿ ಎಂದು ಕರೆ ತುಂಡರಿಸಿ ಒಡನೆಯೇ ದೇವಸ್ಥಾನದ ಬಳಿಗೆ ಹೋಗಿದ್ದನು. ತಕ್ಷಣ ಅಲ್ಲಿಗೆ ಹೋಗುವ ವೇಳೆಗಾಗಲೇ ಮಹಿಮಾ ಪೂಜೆ ಮುಗಿಸಿ ಹೊರಬರುವುದನ್ನು ನೋಡಿ ಇದೇ ಸರಿಯಾದ ಸಮಯ ಎಂದು ಚಾಕು ಹಿಡಿದು ಅವಳ ಬಳಿ ಹೋಗುತ್ತಿದ್ದ ಹಾಗೆ ಅವಳು ಇವನನ್ನು ನೋಡಿ ಹೆದರಿ ತಲೆ ಸುತ್ತಿದ ಹಾಗಾಗಿ ನೆಲಕ್ಕುರುಳಿದಳು. ಪ್ರಜ್ಞೆ ತಪ್ಪಿ ಬಿದ್ದವಳನ್ನು ಹೇಗೆ ತಾನೇ ಸಹಿಸಲು ಆಗುತ್ತದೆ? ಅಲ್ಲಿಯೇ ಇದ್ದ ಜನರು ಅವಳನ್ನು ಸುತ್ತುವರಿಯುತ್ತಿದ್ದ ಹಾಗೆ ತಕ್ಷಣ ಅಲ್ಲಿಂದ ವಾಪಸ್ ಬಂದಿದ್ದನು. ಆಗಲೇ ನರೇಂದ್ರ ಅವರಿಗೆ ಕರೆ ಮಾಡಿ ನಡೆದ ವಿಷಯವನ್ನು ಹೇಳುತ್ತಿದ್ದ ಹಾಗೆ ಕ್ರೋಧದಿಂದ ಕುದ್ದು ಹೋದಂತಹ ನರೇಂದ್ರ ಅವರು, ತಲೆಯಲ್ಲಿ ಬುದ್ಧಿ ತುಂಬಿಕೊಂಡಿದೆಯೋ ಇಲ್ಲ ಲದ್ದಿ ತುಂಬಿಕೊಂಡಿದ್ದೀಯೋ, ಇದೇ ಸರಿಯಾದ ಸಮಯ ಎಂದು ಅವಳನ್ನು ಅಲ್ಲಿಂದ ಎತ್ತಿಕೊಂಡು ಬಂದು ಯಾವುದಾದರೂ ಬೆಟ್ಟದಿಂದ ತಳ್ಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಸುಲಭವಾಗಿ ಬಿಂಬಿಸಬಹುದಿತ್ತು. ಎಲ್ಲವನ್ನು ಹಾಳು ಮಾಡಿದೆಯಲ್ಲ ಎಂದು ಒಂದೇ ಸಮ ತಕ್ಷಣಿಗೆ ಬೈಯತೊಡಗಿದರು. ಹಾಗಲ್ಲ ಅಣ್ಣ, ಅವಳು ಕೆಳಗೆ ಬೀಳುತ್ತಿದ್ದ ಹಾಗೆ ನನಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ, ಅದಕ್ಕೆ ಹಾಗೆ ಬಂದೆ ಎಂದರೆ, ತಕ್ಷಣ ಅವಳು ನಿನ್ನನ್ನು ನೋಡಿ ತಲೆ ಸುತ್ತಿ ಬಿದ್ದಿದ್ದಾಳೆ ಎಂದರೆ ನಿನ್ನ ಗುರುತು ಹಿಡಿದಿದ್ದಾಳೆ ಎಂದು ತಮ್ಮ ಅನುಮಾನವನ್ನು ಹೇಳುತ್ತಿದ್ದ ಹಾಗೆ, ಅದು ಹೇಗೆ ಸಾಧ್ಯ ಅಣ್ಣ? 15 ವರ್ಷದ ಹಿಂದೆ ಅವಳು ನನ್ನನ್ನು ನೋಡಿರುವುದು, ನನ್ನ ಮುಖ ಅದು ಹೇಗೆ ಅವಳಿಗೆ ಜ್ಞಾಪಕ ಇರುತ್ತದೆ ಎಂದನು. ನೀನು ಜ್ಞಾಪಕ ಇಲ್ಲ ಎಂದರೆ ನಿನ್ನನ್ನು ನೋಡುತ್ತಿದ್ದ ಹಾಗೆ ಯಾಕೆ ಹೆದರಿ ತಲೆ ಸುತ್ತಿ ಬೀಳುತ್ತಾಳೆ? ತಕ್ಷಣ ಅವಳು ನಿನ್ನನ್ನು ಗುರುತು ಹಿಡಿದಿದ್ದಾಳೆ, ಹಾಗಾದರೆ ಅವಳಿಗೆ ಹಳೆಯದೆಲ್ಲ ನೆನಪಿದೆಯಾ ಎಂದರು. ಹಳೆಯದೆಲ್ಲ ನೆನಪಿದ್ದರೆ ಅವಳು ಯಾರ ಬಳಿಯಲ್ಲಾದರೂ ಹೇಳುತ್ತಿದ್ದಳು ಅಣ್ಣ. ಈಗ ಅವಳು ಯಾರಿಗೂ ಹೇಳಿಲ್ಲ ಎಂದರೆ ಹಳೆಯದು ಯಾವುದು ನೆನಪಿಲ್ಲ ಅವಳಿಗೆ ಎಂದನು ತಕ್ಷಣ. ಇಲ್ಲ ತಕ್ಷಣ, ಅವಳನ್ನು ಸುಲಭವಾಗಿ ಕಡೆಗಣಿಸಲು ಸಾಧ್ಯವಿಲ್ಲ. ಅವಳಿಗೆ ಏನಾದರೂ ಸ್ವಲ್ಪ ಹಳೆಯ ನೆನಪು ಮರುಕಳಿಸಿದರೆ ನಮ್ಮ ಕುತ್ತಿಗೆಗೆ ಉರುಳಾಗುತ್ತಾಳೆ. ಇಷ್ಟು ದಿನ ನನ್ನ ಮಗಳ ಜಾಗದಲ್ಲಿ ಬಂದು ಕುಳಿತಿದ್ದಾಳೆ ಎಂದು ಅವಳನ್ನು ಸಾಯಿಸು ಎಂದು ಹೇಳುತ್ತಿದ್ದೆ, ಆದರೆ ಈಗ ಅವಳನ್ನು ಬಿಟ್ಟರೆ ನಮ್ಮ ಕುತ್ತಿಗೆಗೆ ಉರುಳಾಗುತ್ತಾಳೆ. ನಮ್ಮ ಭಾವನೆಗೆ ಅಥವಾ ಮಹರ್ಷಿಗೆ ಹೇಳಿದರೆ ನಮಗೆ ಉಳಿಗಾಲವಿಲ್ಲ. ಅದಕ್ಕೂ ಮೊದಲು ಹೇಗಾದರೂ ಮಾಡಿ ಅವಳನ್ನು ಮುಗಿಸಿ. ನೀವೇನು ಹೆದರಬೇಡಿ ಅಣ್ಣ, ನಾನು ಈಗ ಸೋತಿರುವುದೇ 2 ಬಾರಿ. 100 ಬಾರಿ ಸೋತರೂ 101ನೇ ಬಾರಿ ಪ್ರಯತ್ನಿಸು ಎಂದು ದೊಡ್ಡವರು ಹೇಳಿದ್ದಾರೆ. ಅವಳಿಗೆ ಹಳೆಯದೆಲ್ಲ ನೆನಪಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಅದು ಬೇಕಾಗಿಯೂ ಇಲ್ಲ.
ಇಷ್ಟರಲ್ಲಿಯೇ ಅವಳು ಈ ಭೂಮಿಯನ್ನು ಬಿಟ್ಟು ಹೋಗುವಂತೆ ಮಾಡುತ್ತೇನೆ ಎಂದು ಕೋಪದಲ್ಲಿಯೇ ಹೇಳಿ ಕರೆ ತುಂಡರಿಸಿದನು. ದೊಡ್ಡವರ ಒಳ್ಳೆಯದಕ್ಕೆ ಹೇಳಿರುವುದನ್ನು ತಕ್ಷ ಕೆಟ್ಟದಕ್ಕೆ ಉಪಯೋಗಿಸುತ್ತಿದ್ದನು. ತಕ್ಷ ಅವಳನ್ನು ಸಾಯಿಸುತ್ತೇನೆ ಎಂದು ಹೇಳಿದರೂ ಸಹ ನರೇಂದ್ರನ ಭಯ ದುಪ್ಪಟ್ಟಾಗಿತ್ತು. ಇಷ್ಟು ವರ್ಷಗಳಿಂದ ಒಂದೇ ಒಂದು ಬಾರಿ ಎದುರದವರು ಇಂದು ಬಹಳವೇ ಹೆದರಿಕೆಯಾಗಿತ್ತು. ಅವಳಿಗೆ ಹಳೆಯದೆಲ್ಲ ನೆನಪಾಗಿ ಎಲ್ಲರಿಗೂ ವಿಷಯ ಹೇಳಿದರೆ ಎಂದು ನೆನೆದವರ ಶರೀರ ನಡುಗಲು ಶುರುವಾಯಿತು. ಸತ್ಯ ಎನ್ನುವುದು ತಾಯಿ ಗರ್ಭದಲ್ಲಿರುವ ಮಗುವಿನ ಹಾಗೆ, ಅದು ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಎನ್ನುವುದು ನರೇಂದ್ರ ಅವರಿಗೆ ತಿಳಿದಿಲ್ಲ. ಈ ಸತ್ಯವನ್ನು ಅರಿತಿದ್ದರೆ ಅವರು ಈ ತಪ್ಪನ್ನು ಮಾಡುತ್ತಲೇ ಇರಲಿಲ್ಲ. ಅವರು ಮಾಡಿರುವ ತಪ್ಪು ಎನ್ನುವುದಕ್ಕಿಂತ ಪಾಪಕ್ಕೆ ಇಷ್ಟರಲ್ಲೇ ಪ್ರಾಯಶ್ಚಿತ ಪಡುವವರಿದ್ದರು. ನಿನ್ನ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಸಾರಿ ಎಂದು ಹೇಳಿ ಬರುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಅವನ ಚೇಂಬರ್ನಿಂದ ಹೊರಬರುವವಳನ್ನು ಕೈ ಹಿಡಿದು ತಡೆದಿದ್ದನು. ಮಹಿಮಾ, ನಿನ್ನ ಮೇಲೆ ನಂಬಿಕೆ ಇಲ್ಲ ಎಂದು ನಾನು ಯಾವಾಗ ಹೇಳಿದೆ ಎನ್ನುತ್ತಿದ್ದ ಹಾಗೆ, ನಾನು ಹೇಳುತ್ತಿರುವುದೆಲ್ಲ ನನ್ನ ಭ್ರಮೆ ಎಂದು ಹೇಳುತ್ತಿದ್ದೀಯಲ್ಲ ಪಾರ್ಥ, ಅದರ ಅರ್ಥ ಏನು ಎಂದಳು. ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಎಂದು ನಾನೇ ಹಾಗೆ ಮಾತನಾಡಲಿಲ್ಲ ಮಹಿಮಾ. ಈಗ ನೀನು ಹೇಳುವುದನ್ನು ನನ್ನಿಂದ ನಂಬಲು ಆಗುತ್ತಿಲ್ಲ ಎಂದರೆ ನಿನ್ನನ್ನು ನಂಬಿಸಲು ನಾನು ಏನು ಮಾಡಬೇಕು ಪಾರ್ಥ? ಅವನು ನನ್ನ ಕೈಗೆ ಸಿಕ್ಕಿದ್ದರೆ ಎಳೆದುಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸುತ್ತಿದ್ದೆ. ಆಗ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತಿತ್ತು ಅಲ್ವಾ? ಆದರೆ ಅವನು ಅಲ್ಲಿ ಇರಲಿಲ್ಲ. ನಾನು ಏನು ಮಾಡಲಿ ಹೇಳು ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದಳು. ನೀನು ಹೇಳುವುದು ಸರಿ ಮಹಿಮಾ. ನೀನು ಹೇಳಿದ ಹಾಗೆ ಅವನು ಇದ್ದಾನೆ ಎಂದುಕೊಂಡರು ಅವನನ್ನು ಎಲ್ಲಿ ಎಂದು ಹುಡುಕುವುದು? ಅವನ ಫೋಟೋ ಇಲ್ಲ, ಅವನು ಯಾರು ಎಂದು ಗೊತ್ತಿಲ್ಲ. ಆಗಿದ್ದಾಗ ಹೇಗೆ ಹುಡುಕುವುದು ಹೇಳು? ಪಾರ್ಥ 15 ವರ್ಷವಾದ ಮೇಲೆ ನನ್ನ ಮುಂದೆ ಬಂದಿದ್ದಾನೆ ಎಂದರೆ ಅವನು ಬಹುದೂರ ಇಲ್ಲ, ಇಲ್ಲೇ ನಮ್ಮ ಸುತ್ತಮುತ್ತ ಇದ್ದಾನೆ ಎನಿಸುತ್ತಿದೆ. ನೀನು ಸ್ವಲ್ಪ ಪ್ರಯತ್ನ ಪಟ್ಟರೂ ನಿನ್ನಿಂದ ಖಂಡಿತ ಆಗುತ್ತದೆ. ಪ್ಲೀಸ್ ಪಾರ್ಥ, ಇದೊಂದು ಸಹಾಯ ಮಾಡು ಎಂದು ತನ್ನ ಕೈ ಹಿಡಿದವನನ್ನು ಬಿಡಿಸಿಕೊಂಡು ತಾನೇ ಅವನ ಕೈ ಹಿಡಿದು ಬೇಡಿದಂತೆ ಕೇಳಿದಳು. ಅವಳು ಹೇಳುತ್ತಿರುವ ಮಾತು, ನೊಂದುಕೊಂಡಿರುವ ರೀತಿ ನೋಡಿದವನಿಗೆ ಇಲ್ಲ ಎನ್ನಲು ಮನಸ್ಸಾಗಲಿಲ್ಲ. ಸರಿ ಮಹಿಮಾ, ನಿನಗೋಸ್ಕರ ನಿನ್ನ ಮಾತನ್ನು ನಂಬಿ ಅವನು ಯಾರು ಎಂದು ಹುಡುಕಲು ಪ್ರಯತ್ನ ಮಾಡ್ತೀನಿ. ಆದರೆ ಅವನು ಸಿಗಲಿಲ್ಲ ಎಂದರೆ ನೀನು ಬೇಜಾರು ಮಾಡ್ಕೋಬಾರ್ದು ಎಂದವನ ಮಾತಿಗೆ ಖುಷಿಯಾಗಿ ಬಿಟ್ಟಿತು ಅವಳಿಗೆ. ಒಡನೆ ತನ್ನ ಕಣ್ಣೀರನ್ನು ತೊಡೆದುಕೊಂಡು, ಇಲ್ಲ ಪಾರ್ಥ, ಅವನು ಸಿಗಲಿಲ್ಲ ಅಂದರೆ ನನಗೆ ಬೇಜಾರಿಲ್ಲ, ಆದರೆ ನಾನು ಸತ್ಯವನ್ನು ತಿಳಿದುಕೊಳ್ಳಲೇಬೇಕು ಎಂದವಳ ಮಾತು ಕೇಳಿದವನ ಬುದ್ಧಿ ವೇಗವಾಗಿ ಓಡತೊಡಗಿತು. ಮಹಿಮಾ, ದೇವಸ್ಥಾನದ ಎದುರಿಗೆ ನಿನ್ನನ್ನು ಕೊಲ್ಲಲು ಬಂದಿದ್ದ ಎಂದು ಹೇಳ್ತಿದ್ದೀಯಲ್ಲ, ಅಲ್ಲಿ CCTV ಇದ್ದೇ ಇರುತ್ತೆ. ಅವನು ನಿಜವಾಗಿಯೂ ನಿನ್ನನ್ನು ಕೊಲ್ಲಲು ಬಂದಿದ್ದರೆ ಅದು ರೆಕಾರ್ಡ್ ಆಗಿರುತ್ತೆ ತಾನೇ ಎಂದನು. ಅವನ ಮಾತಿಗೆ ಕಣ್ಣರಳಿಸಿದವಳು, ಹೌದು ಪಾರ್ಥ, ನಾನು ಸುಳ್ಳು ಹೇಳುತ್ತಿಲ್ಲ, ನನ್ನದು ಭ್ರಮೆಯಲ್ಲ ಎಂದು ನೀನು ತಿಳಿದುಕೊಳ್ಳಬೇಕು ಎಂದರೆ ನೀನು ಆ CCTV ನೋಡಲೇಬೇಕು ಎಂದಳು. ಸರಿ, ಈಗಲೇ ನನ್ನ ಜೊತೆ ಬಾ ಎನ್ನುತ್ತಿದ್ದ ಹಾಗೆ ಮರು ಯೋಚನೆಯನ್ನು ಮಾಡದೆ ಅವನ ಜೊತೆ ದೇವಸ್ಥಾನಕ್ಕೆ ಹೊರಟಳು. ಪಾರ್ಥ ಜೀಪನ್ನು ದೇವಸ್ಥಾನದ ಮುಂದೆ ತಂದು ನಿಲ್ಲಿಸುತ್ತಿದ್ದ ಹಾಗೆ ಇವಳೇ ಮೊದಲು ಜೀಪಿನಿಂದ ಇಳಿದು ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಪಾರ್ಥನ ಕೈ ಹಿಡಿದು ಎಳೆದುಕೊಂಡಂತೆ ಅವಳು ನಿಂತಿದ್ದ ಜಾಗಕ್ಕೆ ಕರೆದುಕೊಂಡು ಹೋದವಳು, ನೋಡು, ನಾನು ಇಲ್ಲಿಯೇ ನಡೆದು ಬರುತ್ತಿದ್ದೆ, ಅವನು ಇಲ್ಲಿಂದ ಚಾಕು ಹಿಡಿದು ನನ್ನೆಡೆಗೆ ಬರುತ್ತಿದ್ದ ಎಂದು ಅವನು ನಡೆದು ಬರುತ್ತಿದ್ದ ಜಾಗಕ್ಕೆ ಇವಳೇ ಹೋಗಿ ತೋರಿಸಿ ಹೇಳುತ್ತಿದ್ದಳು. ಅವಳು ಇಷ್ಟು ಕಾನ್ಫಿಡೆನ್ಸ್ನಿಂದ ಹೇಳುತ್ತಿದ್ದಾಳೆ ಎಂದು ಯೋಚಿಸಿದ ಪಾರ್ಥನಿಗೆ ಅವಳು ಹೇಳಿದ್ದು ಸತ್ಯ ಎನಿಸುತ್ತಿತ್ತು. ಮಹಿಮಾಳ ಮಾತು ಕೇಳಿ ಸುತ್ತಲೂ ಕಣ್ಣಾಡಿಸಿದವನಿಗೆ ಅಲ್ಲಿ ಯಾವುದೇ CC ಕ್ಯಾಮ್ರಾ ಇದ್ದಂತೆ ಕಾಣಲಿಲ್ಲ. ಇಲ್ಲಿ ಯಾವುದು CC ಕ್ಯಾಮ್ರಾ ಇಲ್ವಲ್ಲ ಮಹಿಮಾ, ಏನು ಮಾಡುವುದು ಎಂದನು. ಪಾರ್ಥ ಹೇಳಿದ್ದನ್ನು ಕೇಳಿ ತಾನು ಕೂಡ ಸುತ್ತಲೂ ಕಣ್ಣಾಡಿಸುತ್ತಿದ್ದಳು. ಹೌದು ಪಾರ್ಥ, ಇಲ್ಲಿ ಹತ್ತಿರದಲ್ಲಿ ಯಾವುದೂ ಕ್ಯಾಮರಾ ಇದ್ದಂತೆ ಕಾಣುತ್ತಿಲ್ಲ. ಆ ಕಡೆ ರೋಡಿಗೆ ಹೋಗಿ ನೋಡೋಣ, ಅಲ್ಲಿ ಏನಾದರೂ ಇರಬಹುದು ಎಂದಳು. ಅವಳಿಗೆ ನಿರಾಸೆ ಮಾಡಲು ಮನಸ್ಸಿಲ್ಲದೆ ಅವಳನ್ನು ಕರೆದುಕೊಂಡು ರಸ್ತೆ ದಾಟಿ ಇನ್ನೊಂದು ಬದಿಗೆ ಹೋಗಿದ್ದನು. ಇಬ್ಬರು ಕೂಡ CC ಕ್ಯಾಮರಾವನ್ನು ಹುಡುಕಲು ಶುರುವಾದರು. ಇಂದು ಮಹಿಮಾ ಇದ್ದಿದ್ದರಿಂದ ಪೇದೆಗಳನ್ನು ಕರೆದುಕೊಂಡು ಬಂದಿರಲಿಲ್ಲ.
ಹಾಗಾಗಿ ತಾನೇ ಹುಡುಕುತ್ತಿದ್ದನು. ಪೇದೆಗಳು ಬಂದಿದ್ದರೆ ಅವರಿಗೆ ಹೇಳಿ ತಾನೇ ಸುಮ್ಮನೆ ನಿಲ್ಲುತ್ತಿದ್ದನು. ಪಾರ್ಥ ಯಾರದ್ದಾದರೂ ಮನೆಯ ಮುಂಭಾಗದಲ್ಲಿ ಇದೆಯಾ ಎಂದು ತಾನೇ ಹುಡುಕುತ್ತಿದ್ದರೆ ಮಹಿಮಾ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಮನೆಯವರನ್ನೇ ನಿಮ್ಮ ಮನೆ CC ಕ್ಯಾಮ್ರಾ ಇದೆಯಾ ಎಂದು ಕೇಳುತ್ತಿದ್ದಳು. ಕೆಲವರು ಅವಳನ್ನು ಅನುಮಾನದಿಂದಲೇ ನೋಡಿ ಇಲ್ಲ ಎನ್ನುತ್ತಿದ್ದರು. ಕೊನೆಗೆ ಪಾರ್ಥನಿಗೆ ದೂರದಲ್ಲೆಲ್ಲೆಲ್ಲೋ ಒಂದು CC ಕ್ಯಾಮರಾ ಕಾಣಿಸಿತು. ಆ ಕ್ಯಾಮರಾ ಯಾವ ಕಡೆಗೆ ಇದೆ ಎಂದು ನೋಡಿದವನಿಗೆ ಮಹಿಮಾ ಹೇಳಿದ ಜಾಗಕ್ಕೆ ಇದೆ ಎಂದು ಕಾಣಿಸುತ್ತದೆಯಾ ಎನ್ನುವ ಆಲೋಚನೆ ಶುರುವಾಯಿತು. ಇಷ್ಟು ದೂರದಿಂದ ಕಾಣಿಸುವುದಿಲ್ಲ ಎನಿಸಿದರೂ ಒಮ್ಮೆ ನೋಡಿಯೇ ಬಿಡೋಣ ಎಂದು ಮಹಿಮಾಳಿಗೆ ಕ್ಯಾಮರಾವನ್ನು ತೋರಿಸಿ ಅದು ಯಾರ ಮನೆಯದ್ದು ಎಂದು ನೋಡುತ್ತಾ ಹೊರಟರು. ಆ ಮನೆಯ ಬಳಿ ಹೋಗಿ ಬಾಗಿಲನ್ನು ತಟ್ಟಿ ಆ ಮನೆಯ ಮಾಲೀಕರನ್ನು ಹೊರಗೆ ಕರೆದು ವಿಷಯ ತಿಳಿಸಿ CC ಕ್ಯಾಮ್ರಾದ ಫುಟೇಜ್ ಬೇಕಿತ್ತು ಎಂದನು. ಅಲ್ಲಿ ಬೇರೆ ಯಾರಿದ್ದರು? ಆ ಮನೆಯ ಮಾಲೀಕರು ಇದಕ್ಕೆ ಒಪ್ಪುತ್ತಿರಲಿಲ್ಲವೇನು? ಆದರೆ ಪಾರ್ಥ ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದಿದ್ದರಿಂದ ಫುಟೇಜ್ ತೋರಿಸಲು ಕರೆದುಕೊಂಡು ಹೋದರು. ಮುಂದುವರಿಯುವುದು. ನಿಜವಾಗಿಯೂ ಆ CCTV ಫುಟೇಜ್ನಲ್ಲಿ ತಕ್ಷ ಕಾಣಿಸುತ್ತಾನಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.